ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಜನ ಪರದಾಡ್ತಾ ಇದ್ದಾರೆ. ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗ್ತಾ ಇದೆ, ಯಾವ್ಯಾವ ಭಾಗದಲ್ಲಿ ಜನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಅನ್ನೋ ಮಾಹಿತಿ. ಗುಣಗಿವಾಡ ಮರಿಯಾನಗರದಲ್ಲಿ ಮಳೆ ಅವಾಂತರವನ್ನ ತಂದಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಗುಣಗಿವಾಡ ರಾಜಕಾಲುವೆ ಬ್ಲಾಕ್ ಆಗಿದ್ರಿಂದ ಮನೆಗಳು ಜಲಾವೃತವಾಗಿವೆ. ಸಮಸ್ಯೆಯನ್ನ ಬಗೆಹರಿಸದ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಗರಸಭೆ ಆಯುಕ್ತ ಜಗದೀಶ್ ಹುಲಗಜ್ಜಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಡಿಸಿಎಸಿಗೆ ಫೋಟೋ ಕಳಿಸಿದ್ರೂ ಕೂಡ ಅವರು ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡುತ್ತಿದ್ದಾರೆ. ಮನೆಯಲ್ಲಿ ಇಟ್ಟಿರುವಂತಹ ಎಲ್ಲಾ ವಸ್ತುಗಳು ಕೂಡ ನೀರ್ಪಾಲಾಗಿದೆ. ಆಯುಕ್ತರು, ಅಧಿಕಾರಿಗಳು, ಜನಪ್ರತಿನಿಧಿಗಳೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ನಮ್ಮ ಕಷ್ಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಿಲ್ಲ ಅಂತ ಹೇಳಿ ಗುಣಗಿವಾಡ ಮರಿಯಾನಗರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸೂರಜ್ ಉತ್ತೂರೆ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾತ್ರಿ ಇಡೀ ಸುರಿದ ಮಳೆಯಿಂದ ಬಹಳಷ್ಟು ಸಮಸ್ಯೆಯೂ ಸಹಿತ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ನಾವಿವತ್ತು ಕಾರವಾರ ನಗರದ ಹೃದಯ ಭಾಗದಲ್ಲಿರುವಂತಹ ಗುಣಗಿವಾಡದಲ್ಲಿ ಇದ್ದೀವಿ. ಗುಣಗಿವಾಡದಲ್ಲಿರುವಂತಹ ಈ ಖಾಲಿ ಸೈಟ್ ಪೂರ್ತಿಯಾಗಿ ಜಲಾವೃತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಬರುವ ನೀರು ಪೂರ್ತಿಯಾಗಿ ಈ ಕಾರವಾರ ನಗರದ ಸುತ್ತಮುತ್ತಲಿರುವಂತಹ ನೀರೆಲ್ಲವೂ ಸಹಿತ ಇಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿಂದ ನೀರು ಮೂವ್ ಆಗಿ ಕಾಲುವೆ ಮೂಲಕ ಹೋಗುವುದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಸುತ್ತಮುತ್ತಲಿರುವ ಮನೆಗಳಿಗೆ ಸಹಿತ ನೀರು ನುಗ್ಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಪ್ರಮುಖವಾಗಿ ಈ ಕಾರವಾರ ನಗರದ ಸುತ್ತಮುತ್ತಲೂ ಬಹಳಷ್ಟು ಗಿಡಗಂಟಿಗಳು ಇದ್ದಾವೆ. ಆ ಹಿನ್ನೆಲೆಯಲ್ಲಿ ವಿಷಜಂತುಗಳಾದ ಹಾವು, ಚೇಳುಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಮಳೆಯಾಗಿ ಈ ಖಾಲಿ ಗದ್ದೆಗಳು, ಖಾಲಿ ಸೈಟ್ಗಳು ಜಲಾವೃತವಾದ ಸಂದರ್ಭದಲ್ಲಿ ಎಲ್ಲವೂ ಸಹಿತ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಇಡೀ ಸಮಸ್ಯೆಯೂ ಸಹಿತ ಉಂಟಾಗುತ್ತೆ. ನಿನ್ನೆ ರಾತ್ರಿ ಇಡೀ ಮನೆಗಳಿಗೆ ನೀರು ನುಗ್ಗಿತ್ತು ಅಂತಲೂ ಸಹಿತ ಅಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನೂ ಸಹಿತ ಮಾತಾಡಿಸ್ಬೇಕು. ಯಾಕಂದರೆ ನಿನ್ನೆ ಏನೇನು ಸಮಸ್ಯೆ ಆಗಿತ್ತು ಅಷ್ಟಕ್ಕೂ ಈ ರೀತಿಯಾದಂಥ ಸಮಸ್ಯೆ ಎಷ್ಟು ದಿನದಿಂದ ಆಗ್ತಾ ಇದೆ ಅಂತಲೂ ಸಹಿತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸುಮಾರು ಒಂದು ತಿಂಗಳಿಂದ ಸರ್ಕಾರಿ ಜಿಲ್ಲಾಧಿಕಾರಿಗೂ ಹಾಗೂ CMC ಕಮಿಷನರ್ಗೆ ಇನ್ಫಾರ್ಮ್ ಮಾಡಿದರೆ ಅವ್ರು ಹೇಳ್ತಾರೆ, ಇದು ಇಲ್ಲಿ ಬಂದರೆ ಬೇರೆ ಯಾರ ಕಡೆ ನೀರು ಹೋಗ್ಲಿಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದರೆ ನಮ್ಮ ಜಾತಿ ಮೇಲೆ ಇಲ್ಲಿ ಬಂದರೆ ಗುಂಗಿ ಜಾತಿಯವರು ಬಂದು ಹೊಡಿಲಿಕ್ಕೆ ಬರ್ತಾರೆ, ಹಾಗೆ ಬರ್ತಾರೆ, ರೋಡಿಸಮ್ ಮಾಡ್ತಾರೆ ಅಂತೇಳಿ ನಮಗೆ ಈಗ ಒಂದು ಮಾಡಿಸ್ತಾರೆ. ಹೀಗಾಗಲೇ ಅಧಿಕಾರಿ ಹತ್ರ ಆಫೀಸಿಗೆ ಹೋದರೆ ಅಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಆಗಿರುವಂಥ ನಮಗೆ ಅವಹೇನವಾಗಿ ಹೀಯಾಳಾಗಿ ಮಾತಾಡುತ್ತಾರೆ. ಈಗಾಗಲೇ ಮೊನ್ನೆ ಹೋದಾಗ ಗೆಟ್ ಔಟ್ ಅಂತ ಆಫೀಸಿಗಿಂದ ಗೆಟ್ ಔಟ್ ಹೋಗಿ, ಸೊ ಆಮೇಲೆ ಗೆಟ್ ಔಟ್, ಆಮೇಲೆ ಬಾಸ್ಟೌಟ್ ಅದನ್ನೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ. ಕೇಳಲಿಕ್ಕೆ ಹೋದಾಗ ರೋಡ್ ಮಾಡಿ ನೀವು ಮಾಡಿದ ಮೇಲೆ ಅದು ಉಲ್ಟಾ ನಮಗೆ ಹೇಳ್ತಾರೆ, ನೀವು ಗಾಡಿ ಇದು ಚರಂಡಿ ಯಾಕೆ ಮಾಡ್ಕೊಳ್ಳಿಲ್ಲ, ಉಲ್ಟಾ ನಮ್ಗೆ ಕೇಳ್ತಾರೆ. ಈಗಾಗಲೇ ಕೊಟ್ಟಂಥ ಜಾಗ ನಮ್ಮ ಅಜ್ಜನಾಗಿರುತ್ತೆ ರೋಡ್ ಮಾಡಲಿಕ್ಕೆ. ಸೊ ಅದರಲ್ಲಿ ನೀವು ಚರಂಡಿ ಯಾಕೆ ಮಾಡ್ಕೊಳ್ಳೋದು, ಉಲ್ಟಾ ನಮಗೆ ರಿವರ್ಸ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದ್ವಿ, ನೀವು ಏನು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಂಡು ಹೇಳ್ತಾರೆ. ಒಂದು ತಿಂಗಳಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ, ಫೋಟೋನು ಕಳಿಸ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗೂ ನಾವು ವಾಟ್ಸಪ್ ಮುಖಾಂತರ ಸುಮಾರು ಒಂದು 74 ಫೋಟೋ ಕಳಿಸಿದ್ದೀನಿ. ಅವರು ವಾಟ್ಸಪ್ ನೋಡಿ ಹಾಗೆ ಇಡ್ತಾ ಇದ್ದಾರೆ. ಸೊ ಹಾಗೆ ಅಪರ ಜಿಲ್ಲಾಧಿಕಾರಿ ADC ಸಾಜಿ ಮುಲ್ಲಾ ಅವರು ಈಗಾಗಲೇ ಮುನ್ಸಿಪಲ್ ಕಮಿಷನರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಬರ್ತಾ ಅಂತ ಹೇಳಿ ಸುಮಾರು 15-20 ದಿನ ಹೇಳ್ತಾ ಇರ್ತಾರೆ. ನಿನ್ನೆಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಇವತ್ತು ಇನ್ಫಾರ್ಮ್ ಮಾಡಿದ್ದೀನಿ. ಈಗಾಗಲೇ ತಹಸೀಲ್ದಾರ್ಗೂ ಇನ್ಫಾರ್ಮ್ ಮಾಡಿದ್ದೀನಿ. ಇವತ್ತು ತಹಸೀಲ್ದಾರ್ ಬರ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ. ಇದೇ ರೀತಿ ಹೇಳ್ತಾ ಇದ್ದಾರೆ. ಅದ್ರ ಮನೆ ಒಳಗೆ ಈಗಾಗಲೇ ಸುಮಾರು ಚಿಕ್ಕ ಮಕ್ಕಳಿದ ಪ್ರಕಾರ ಸುಮಾರು ಕೇರಿ ಹಾವುಗಳು ಒಳಗೆ ಹೋಗ್ತಾ ಇದ್ದಾವೆ. ಅದೇ ಪ್ರಕಾರ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ. ಕೇಳಿದರೆ ಜನ ಹೀಯಾಳಿಸ್ತಾ ಇದ್ದಾರೆ ನಮಗೆ. ಮತ್ತು ಬರುವಂಥ ಈ ಗದ್ದೆ ಇದರಲ್ಲಿ ಇರುವಂಥ KHB ನೀರು, ಹಾಗೆ ಅಲ್ಲಿಂದ ಗಲೀಜೆಲ್ಲ, ಅಲ್ಲಿ ಕಚರ ಬಿಚರ ಎಲ್ಲ ತಂದು ಇಲ್ಲೇ ಎಸಿದ್ದಾರೆ. ಅದು ನಮ್ಮ ಮನೆ ಮುಂದ್ಗಡೆ ಬಂದುಬಿಡ್ತದೆ ಡೈರೆಕ್ಟಾಗಿ. ಕೇಳಿದರೆ ಹೀಗೆ ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಲೂ ಸಹಿತ ನಿವಾಸಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.